ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಇವತ್ತು ನಾವು ಪೆನ್ಕೊಂಡ ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ನಾವಿರೋ ಪ್ಲೇಸಿಂದ ಪೆನ್ಕೊಂಡ ಪೋರ್ಟ್ಗೆ 129 ಕಿಲೋಮೀಟರ್ಸ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 2 hours 30 minutes ಆಗುತ್ತೆ. ಬ್ಯಾಂಗ್ಳೂರು ಸಿಟಿಯಿಂದ ಆನ್ ಆ್ಯಾವ್ರೇಜ್ 140 to 150 ಕಿಲೋಮೀಟರ್ಸ್ ಆಗ್ಬೋದು. ಈಗ ಟೈಮ್ ಆಲ್ಮೋಸ್ಟ್ 2 o'clock ಆಗಿದೆ, ಆಫ್ಟರ್ನೂನ್. ಬ್ಯಾಂಗ್ಳೂರಲ್ಲಿ ಈಗ ವೆದರ್ ತುಂಬ ಕ್ಲೌಡಿ ಆಗಿರೋದ್ರಿಂದ ಆಫ್ಟರ್ನೂನ್ ಕೂಡ ಈವ್ನಿಂಗ್ ಟೈಮ್ ಥರ ಇದೆ. ನಾವು ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡಿದ್ರೆ ವೆದರ್ ತುಂಬ ಚೆನ್ನಾಗಿರುತ್ತೆ. ಆನ್ ದಿ ವೇ ವ್ಯೂ ನೋಡೋದಕ್ಕೆ ಸೂಪರ್ ಆಗಿದೆ, ತುಂಬ ಕ್ಲೌಡಿಯಾಗಿ ಆ ಕ್ಲೌಡ್ಸು ನೋಡೋದಕ್ಕೆ ಸಖತ್ತಾಗಿ ಕಾಣ್ತಿದೆ. ಈಗ ನಾವು ಪೆನುಕೊಂಡ ಪೋರ್ಟ್ಗೆ ಎಂಟ್ರಿ ಆದ್ವಿ. ಇಲ್ಲಿಂದ 3 to 4 ಕಿಲೋಮೀಟರ್ಸ್ ಇರ್ಬೋದು ವ್ಯೂ ಪಾಯಿಂಟ್. ಇಲ್ಲಿಂದ ನೆಕ್ಸ್ಟ್ 2 ಕಿಲೋಮೀಟರ್ಸ್ ನಮಗೆ ಹಿಲ್ ಸ್ಟೇಷನ್ ಫೀಲ್ ಕೊಡುತ್ತಂತೆ. ಏರ್ಪಿನ್ ಕರ್ವ್ಸ್ ಕೂಡ ಇದೆ ಅಂತೆ ಮುಂದೆ. ಈ ಪ್ಲೇಸು ಆಂಧ್ರದಲ್ಲಿ ಇರೋದು. ಈ ಕಡೆ ಸ್ವಲ್ಪ ಬಿಸಿಲು ಜಾಸ್ತಿ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ. ಬ್ಯಾಂಗ್ಳೂರಲ್ಲಿ ವೆದರ್ ತುಂಬ ಕ್ಲೌಡಿ ಆಗಿತ್ತು, ಬಟ್ ಇಲ್ಲಿ ಸ್ವಲ್ಪ ಬಿಸಿಲಿದೆ. ಈವ್ನಿಂಗ್ ಬಂದಿರೋದ್ರಿಂದ ಸ್ವಲ್ಪ ಬಿಸಿಲು ಕಮ್ಮಿ ಅನ್ನಿಸ್ತಿದೆ ನಮಗೆ. ಈಗ ಏರ್ಪಿನ್ ಕರ್ವ್ ಸ್ಟಾರ್ಟ್ ಆಗಿದೆ. ರೂಟ್ ಮಾತ್ರ ಸಖತ್ತಾಗಿದೆ. ನಾವು ಬೈಕಲ್ಲಿ ಟ್ರಾವೆಲ್ ಮಾಡಿದ್ದು ಬೈಕ್ ಡ್ರೈವ್ ಮಾಡೋರಿಗೆ ಮಾತ್ರ ಅಲ್ಟಿಮೇಟ್ ಫೀಲ್ ಕೊಡುತ್ತೆ. ಯೂಶ್ವಲಿ ನಾವು ಒಂದು ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಟ್ರಾವೆಲ್ ಮಾಡ್ತೀವಿ, ಬಟ್ ಆ ಡೆಸ್ಟಿನೇಷನ್ ಹೇಗೆ ರೀಚ್ ಆಗ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಕೆಲವೊಂದು ಸಲ ಡೆಸ್ಟಿನೇಷನ್ಗಿಂತ ನಮ್ಮ ಟ್ರಾವೆಲ್ ಜರ್ನಿ ತುಂಬ ಮಜಾ ಕೊಡುತ್ತೆ. ಸಾಕಷ್ಟು ನೆನಪುಗಳನ್ನ ಕ್ಯಾರಿ ಮಾಡ್ತೀವಿ. ಈ ಜರ್ನಿ ಕೂಡ ನನಗೆ ಅದೇ ಫೀಲ್ ಕೊಡ್ತು. ಹಾಗೆ ಕೆಲವೊಂದು ಸಲ ನಮ್ಮ ಜರ್ನಿ ಕಹಿ ನೆನಪುಗಳನ್ನ ಕೂಡ ಮರೆಸುತ್ತೆ. ಈಗ ನಾವು ವ್ಯೂ ಪಾಯಿಂಟ್ಗೆ ರೀಚ್ ಆದ್ವಿ. ನೋಡಿ ಇಲ್ಲಿಂದ ಏರ್ಪಿನ್ ಕರ್ವ್ಸ್ ಹೇಗೆ ಕಾಣಿಸ್ತಿದೆ ಅಂತ. ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಿ ಬಂದರೆ ಗಾಳಿ ತಣ್ಣಗಿರುತ್ತೆ. ಇಲ್ಲಿ ಕೂತ್ಕೊಂಡು ಆ ವ್ಯೂ ನೋಡ್ತಾ ನೇಚರ್ನ ಎಂಜಾಯ್ ಮಾಡ್ಬೋದು. ಪೆನುಕೊಂಡ ಫೋರ್ಟ್ ಹಿಸ್ಟಾರಿಕಲ್ ಪ್ಲೇಸು. ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಬಿಲ್ಡ್ ಮಾಡಿರೋದು. ಅದರ ನಂತರ ಮುಸ್ಲಿಂ ಆಡಳಿತಗಾರರು ಆಳ್ವಿಕೆ ಮಾಡಿದ್ರಂತೆ. ಈ ಫೋರ್ಟ್ ಫ್ಯೂಷನ್ ಆಫ್ ಹಿಂದೂ ಆ್ಯಂಡ್ ಮುಸ್ಲಿಂ ಟ್ರೆಡಿಷನ್. ಒಂದು ಕಾಲದಲ್ಲಿ ಪೆನುಕೊಂಡ ಫೋರ್ಟ್ ವಿಜಯನಗರದ 2ನೇ ಕ್ಯಾಪಿಟಲ್ ಆಗಿತ್ತಂತೆ. ಹಂಪಿ ಡೆಸ್ಟ್ರಾಯ್ ಆದಮೇಲೆ ರಾಜರು ಅವರ ರಾಜಧಾನಿಯನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ರಂತೆ. ಈ ಪ್ಲೇಸ್ ನೋಡೋದಕ್ಕೆ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ ಹೋಗಬೇಕು ಅಂದ್ಕೊಂಡವರು ಈ ಪ್ಲೇಸ್ನ ಟ್ರೈ ಮಾಡಿ. ಈ ಪ್ಲೇಸ್ಗಿಂತ ಜಾಸ್ತಿ ಜರ್ನಿನ ಎಂಜಾಯ್ ಮಾಡ್ಬೋದು. ಇಲ್ಲಿರೋ ಟೆಂಪಲ್ಸು ಆ್ಯಂಡ್ ಕೋಟೆ ಎಲ್ಲ ಕಲ್ಲಿಂದ ಬಿಲ್ಡ್ ಮಾಡಿರೋದು. ತುಂಬ ಹಳೇದಾಗಿರೋದ್ರಿಂದ ಅಲ್ಲಲ್ಲಿ ಹಾಳಾಗಿದೆ, ಬಟ್ ನೋಡೋದಕ್ಕೆ ಓಕೆ, ಪ್ಲೇಸ್ ಚೆನ್ನಾಗಿದೆ. ಪೆನುಕೊಂಡ ಫೋರ್ಟಿಂದ ವಾಪಸ್ ಮತ್ತೆ ನಾವು ಬೆಂಗಳೂರಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಆನ್ ದಿ ವೇ ದೇವನಹಳ್ಳಿ ಗೌಡ್ರ ರೆಸ್ಟೋರೆಂಟ್ ನೋಡಿದ್ವಿ. ಈ ರೆಸ್ಟೋರೆಂಟ್ ರಿಲೇಟೆಡ್ ತುಂಬ ವಿಡಿಯೋಸ್ ನೋಡಿದ್ವಿ ರೀಲ್ಸಲ್ಲಿ, ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಬಂದ್ವಿ. ಇಲ್ಲಿ ನಿಮಗೆ ಎಲ್ಲ ವೆರೈಟೀಸ್ ಸಿಗುತ್ತೆ. ನಾವು ಟ್ರೈ ಮಾಡಿದ್ದು ಬಿರಿಯಾನಿ, ಚಿಕನ್ ಸಾಂಬಾರ್ ಆ್ಯಂಡ್ ಇಡ್ಲಿ ಮುದ್ದೆ ಟ್ರೈ ಮಾಡಿದ್ವಿ. ಟೇಸ್ಟ್ ಈಸ್ ಓಕೆ. ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.